ಸ್ನೇಹಿತರೆ, ಎಲ್ರಿಗೂ ನಮಸ್ಕಾರ. ಈ ದಿನ ನಾವು ಪ್ರಚಲಿತ ಘಟನೆಗಳ ಕುರಿತಾಗಿ ಅತ್ಯಂತ ಬಹು ಆಯ್ಕೆ ಪ್ರಶ್ನೆಗಳ ಕುರಿತಾಗಿ ನೋಡಿಕೊಳ್ಳೋಣ. ಇಲ್ಲಿ ಮೊದಲನೇ ಪ್ರಶ್ನೆ, ಭಾರತದಲ್ಲಿರುವ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು? ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಭಾರತದಲ್ಲಿರುವ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು? ಇದಕ್ಕೆ ಆಯ್ಕೆಗಳು ನೋಡೋಣ. ಎ 96, ಬಿ 83, ಸಿ 55, ಡಿ 33. ಸ್ನೇಹಿತರೆ, ಭಾರತದಲ್ಲಿರುವಂತಹ ಒಟ್ಟು ರಾಮ್ಸರ್ ತಾಣಗಳ ಸಂಖ್ಯೆ ಎಷ್ಟು? ಇದಕ್ಕೆ ಸರಿಯಾದಂತ ಆಯ್ಕೆ ನೋಡುವುದಾದ್ರೆ ಆಯ್ಕೆ ಎ 96 ಏನಪ್ಪಾ ಅಂತಂದ್ರ ಭಾರತದಲ್ಲಿ ಪ್ರಸ್ತುತದಲ್ಲಿರುವಂತಹ ರಾಮ್ಸರ್ ತಾಣಗಳ ಸಂಖ್ಯೆ ಆಗಿದೆ. ಇತ್ತೀಚೆಗೆ ಏನಪ್ಪಾ ಅಂತಂದ್ರ ಏನಪ್ಪಾ ಅಂತಂದ್ರ ಯಾವ್ಯಾವಪ್ಪ ಅಂತಂದ್ರ ರಾಜಸ್ಥಾನದ ಸಿಲಿಸೇರ್ ಸರೋವರ, ಅದೇ ರೀತಿ ಛತ್ತೀಸ್ಗಢದ ಕೋಪ್ರಾ ಜಲಾಶಯ ಸೇರಿ ಭಾರತದಲ್ಲಿ ಸುಮಾರು 96 ರಾಮ್ಸರ್ ತಾಣಗಳ ಸಂಖ್ಯೆ ಕಂಡು ಬರುತ್ತವೆ. ಇವುಗಳಲ್ಲಿ ಕರ್ನಾಟಕದ ರಾಮ್ಸರ್ ತಾಣಗಳ ನೋಡುವುದಾದ್ರೆ ಮೊದಲನೇದಾಗಿ ಏನಪ್ಪಾ ಅಂತಂದ್ರ ಮಂಡ್ಯ ಜಿಲ್ಲೆಯ ರಂಗನತಿಟ್ಟು ಪಕ್ಷಿಧಾಮ ಏನಪ್ಪಾ ಅಂತಂದ್ರ 2022ರಲ್ಲಿ ಸೇರ್ಪಡೆಗೊಂಡು ರಾಜ್ಯದ ಮೊದಲ ರಾಮ್ಸರ್ ತಾಣವಾಗಿದ್ದು, ಕರ್ನಾಟಕದಲ್ಲಿ ಸುಮಾರು 4 ರಾಮ್ಸರ್ ತಾಣಗಳು ಕಂಡು ಬರುತ್ತವೆ. ಎರಡನೇದೇನಪ್ಪಾ ಅಂತಂದ್ರ ಅಘನಾಶಿನಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ, ಇನ್ನ ಮೂರನೇದು ಅಂಕಸಮುದ್ರ ವಿಜಯನಗರ ಜಿಲ್ಲೆ, ನಾಲ್ಕನೇದು ಮಾಗಡಿ ಕೆರೆ ಸಂರಕ್ಷಣಾ ಮೀಸಲು ಗದಗ ಜಿಲ್ಲೆಯಲ್ಲಿ ಕಂಡು ಬರುವಂತಹ 4 ರಾಮ್ಸರ್ ತಾಣಗಳು ಕರ್ನಾಟಕದಲ್ಲಿ ಕಂಡು ಬರುತ್ತವೆ. ಇನ್ನ ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಂತಂದ್ರೆ, ಭಾರತದ ಮೊದಲ ಜಂಜಿ ಅಂಚೆ ಕಚೇರಿಗಳು ಎಲ್ಲಿ ಸ್ಥಾಪಿಸಲಾಗಿದೆ? ಪ್ರಶ್ನೆ ಏನಪ್ಪಾ ಅಂತಂದ್ರ ಭಾರತದ ಮೊದಲ ಜಂಜಿ ಅಂಚೆ ಕಚೇರಿಗಳು ಎಲ್ಲಿ ಸ್ಥಾಪಿಸಲಾಗಿದೆ? ಇದಕ್ಕೆ ಆಯ್ಕೆಗಳು ನೋಡುವುದಾದ್ರೆ ಆಯ್ಕೆ ಎ ಬಿಹಾರ್, ಬಿ ದೆಹಲಿ, ಸಿ ಚೆನ್ನೈ, ಡಿ ಕೋಲ್ಕತ್ತಾ. ಸ್ನೇಹಿತರೆ, ಭಾರತದ ಮೊದಲ ಜಂಜಿ ಅಂಚೆ ಕಚೇರಿಗಳು ಎಲ್ಲಿ ಸ್ಥಾಪಿಸಲಾಗಿದೆ? ಸೊ ಇದಕ್ಕೇನಪ್ಪಾ ಅಂತಂದ್ರ ಸರಿಯಾದಂತ ಆಯ್ಕೆ ಯಾವ್ದಪ್ಪ ಅಂತಂದ್ರ ಆಯ್ಕೆ ಬಿ ನವದೆಹಲಿಯಲ್ಲಿ ನವೆಂಬರ್ 19, 2025ರಲ್ಲಿ ಏನಪ್ಪಾ ಅಂತಂದ್ರ ಮೊದಲ ಜಂಜಿ ಅಂಚೆ ಕಚೇರಿಗಳನ್ನು ಸ್ಥಾಪಿಸಲಾಗಿದೆ. ಸ್ನೇಹಿತರೆ, ಇದರ ಧ್ಯೇಯವಾಕ್ಯ ಏನಪ್ಪಾ ಅಂತಂದ್ರೆ ವಿದ್ಯಾರ್ಥಿಗಳಿಂದ ವಿದ್ಯಾರ್ಥಿಗಳಿಗಾಗಿ ವಿದ್ಯಾರ್ಥಿಗಳಿಗೋಸ್ಕರ ಎನ್ನುವಂತ ಧ್ಯೇಯ ವಾಕ್ಯದೊಂದಿಗೆ ಏನಪ್ಪಾ ಅಂತಂದ್ರ ನವದೆಹಲಿಯಲ್ಲಿ ಮೊದಲ ಜಂಜಿ ಅಂಚೆ ಕಚೇರಿಗಳು ಸ್ಥಾಪಿಸಲಾಗಿದೆ. ಸೊ ಅದೇ ರೀತಿ ಇನ್ನ ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂತಂದ್ರ ಮೊದಲ ಜಂಜಿ ಅಂಚೆ ಕಚೇರಿ ಏನಪ್ಪಾ ಅಂತಂದ್ರ ಬೆಂಗಳೂರಿನ ಆಚಾರ್ಯ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಕ್ಯಾಂಪಸ್ ನಲ್ಲಿ ಸ್ಥಾಪಿಸಲಾಗಿದೆ. ಇನ್ನ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರ ಕೇಂದ್ರೀಯ ಮಾಹಿತಿ ಆಯೋಗ ಸ್ಥಾಪನೆಯಾದಂತ ವರ್ಷ. ಪ್ರಶ್ನೆ ಏನಪ್ಪಾ ಅಂತಂದ್ರ ಕೇಂದ್ರೀಯ ಮಾಹಿತಿ ಆಯೋಗ ಸ್ಥಾಪನೆಯಾದ ವರ್ಷ. ಆಯ್ಕೆಗಳು ಎ 2005, ಬಿ 2000, ಸಿ 2008, ಡಿ 2014. ಸ್ನೇಹಿತರೆ, ಕೇಂದ್ರೀಯ ಮಾಹಿತಿ ಆಯೋಗ ಸ್ಥಾಪನೆಯಾದಂತ ವರ್ಷ ಯಾವ್ದಪ್ಪ ಅಂತಂದ್ರೆ ಆಯ್ಕೆ ಎ 2005 ಅಕ್ಟೋಬರ್ 12ರಂದು ಏನಪ್ಪಾ ಅಂತಂದ್ರ ಸ್ಥಾಪನೆ ಆಗಿದೆ. ಸೊ ಇದೊಂದೇನಪ್ಪಾ ಅಂತಂದ್ರ ಸಂವಿಧಾನೇತರ ಶಾಸನಬದ್ಧ ಸಂಸ್ಥೆಯಾಗಿದೆ ಸ್ನೇಹಿತರೆ. ಸೊ ಇದರ ಕೇಂದ್ರ ಕಚೇರಿ ನವದೆಹಲಿಯಲ್ಲಿ ಕಂಡು ಬರುತ್ತದೆ. ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆ ನೋಡೋಣ. ಇಲ್ಲಿ ಮುಂದಿನ ಪ್ರಶ್ನೆ ಏನಪ್ಪಾ ಅಂತಂದ್ರೆ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕರಿಸಿದಂತ ದೇಶದ ಮೊದಲ ರಾಜ್ಯ ಯಾವುದು? ಪ್ರಶ್ನೆ ಮತ್ತೊಮ್ಮೆ ನೋಡುವುದಾದರೆ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕರಿಸಿದಂತ ದೇಶದ ಮೊದಲ ರಾಜ್ಯ ಯಾವುದು? ಆಯ್ಕೆಗಳು ಎ ಕರ್ನಾಟಕ, ಬಿ ತಮಿಳುನಾಡು, ಸಿ ಮಹಾರಾಷ್ಟ್ರ, ಡಿ ನವದೆಹಲಿ. ಸ್ನೇಹಿತರೆ, ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕರಿಸಿದಂತ ದೇಶದ ಮೊದಲ ರಾಜ್ಯ ಯಾವುದಪ್ಪ ಅಂತಂದ್ರೆ ಅದು ಆಯ್ಕೆ ಎ
ಕರ್ನಾಟಕ ರಾಜ್ಯ ಏನಪ್ಪಾ ಅಂತಂದ್ರ ದ್ವೇಷ ಭಾಷಣ ತಡೆ ವಿಧೇಯಕ ಅಂಗೀಕರಿಸಿದಂತ ದೇಶದ ಮೊದಲ ರಾಜ್ಯವಾಗಿದೆ. ಸೊ ಇದನ್ನು ಏನಪ್ಪಾ ಅಂತಂದ್ರ ಇತ್ತೀಚೆಗೆ ಏನಪ್ಪಾ ಅಂತಂದ್ರ ರಾಜ್ಯಪಾಲರು ಏನಪ್ಪಾ ಅಂತಂದ್ರ ತಮ್ಮ ಹತ್ತಿರ ಏನಪ್ಪಾ ಅಂತಂದ್ರ ಇಟ್ಟುಕೊಂಡು ಈ ಬಿಲ್ಲಿಗೆ ಏನಪ್ಪಾ ಅಂತಂದ್ರ ಯಾವುದೇ ರೀತಿಯಾದಂತ ಸಹಿ ಮಾಡದೆ ತಮ್ಮ ಹತ್ರ ಇಟ್ಟುಕೊಂಡಿದ್ದಾರೆ.